ಹುಚ್ಚುತನ. ಇದರಲ್ಲಿ ನಾನು ಮಾಡಿದೆ ಅನ್ನೋಕ್ಕಿಂತ ಯಕ್ಷಗಾನ ನನ್ನ ಹತ್ರ ಮಾಡಿಸ್ಕೊಂತು. ಅದಕ್ಕೆ ಸರಿಯಾದ ವ್ಯಕ್ತಿಗಳನ್ನು, ಅದಕ್ಕೆ ಸರಿಯಾದ ಸಂಬಂಧಪಟ್ಟ ಆರ್ಟಿಸ್ಟ್ಗಳನ್ನು ಅದೇ ನಂಗೆ ಒದಗಿಸ್ತಾ ಹೋಯಿತು. ಬಹುಶಃ ಬರೆದಿತ್ತು ಅಂತ ಹಣೆ ಬರದಲ್ಲಿ ಬರೆದಿತ್ತು ಅನ್ಸುತ್ತೆ. ನಾನು ಖುಷಿ ಪಡೋದು ಏನಕ್ಕಂದರೆ ಈ ಥರದ ಒಂದು ಮಹತ್ತರ ಕಾರ್ಯ, ಯಕ್ಷಗಾನವನ್ನು ಬೆಳಕಿ ತರುವಂಥ, ಎಲ್ರಿಗೂ ಪರಿಚಯಿಸುವಂಥ ಒಂದು ಕಾರ್ಯ ನನ್ನಿಂದ ಆಯ್ತಲ್ಲ ಅಂತ ಖುಷಿ ಪಟ್ಟಿದ್ದೆ. ಸರ್, ಅದೆಷ್ಟು ಜನ ನಾವು ಕೇಳ್ತಾ ಇವಾಗ ಯಾವ ರೀತಿ ಸಿನಿಮಾ ಕಾಂತಾರದ ರೀತಿಯಲ್ಲಿ ತಪ್ಪ ಅಂತ ಹೇಳಿದ್ರು, ಏನಂತೀರ? ಭಾಳ ಖುಷಿ ಆಯ್ತು. ಅಂದರೆ ಒಂದು ಮಣ್ಣಿನ ಕತೆಗೆ ಇಷ್ಟೊಂದು ಜನ ಪ್ರೀತಿ ಕೊಡ್ತಾ ಇರೋದು, ಅದು ಆ ಮಣ್ಣಿನ ಗಟ್ಟಿತನ. ಇಲ್ಲಿ ನಾವು ಮಾಡಿದ್ವಿ ಅನ್ನೋದಕ್ಕಿಂತ ನಮಗೆ ಆ ಪ್ರೇರಣೆ ಬಂತಲ್ಲ, ಮಾಡಬೇಕು ಅಂತ ಪ್ರೇರಣೆ ಬಂತಿಲ್ಲ. ಕಾಂತಾರದ ಒಂದು ಮಣ್ಣಿನ ಸೊಗಡಿನ ಕತೆ ರಿಷಬ್ ಶೆಟ್ಟಿ ಅವರು ತರದೇ ಇದ್ದಿದ್ರೆ ಬಹುಶಃ ಇವತ್ತಿಗೆ ನಾನು ಇನ್ನೊಂದು ಹಂತದ ಬೆಳವಣಿಗೆ ಮಾಡಲಿಕ್ಕೆ ನಮ್ಗೆ ಧೈರ್ಯ ಸಾಕಾಗ್ತಾ ಇಲ್ಲ. ಪ್ರತಿಯೊಬ್ಬರು ಒಬ್ರಿಗೊಬ್ರಿಗೆ ಇನ್ಸ್ಪೈರ್ ಆಗಿದ್ದೀವಿ. ಸೊ ಎಲ್ಲವೂ ದೈವಿಚ್ಛೆ, ಅದು ನಮ್ಮ ಕೈಲೇನಿಲ್ಲ ಸರ್. ಅಂದರೆ ಯಕ್ಷಗಾನ ಅನ್ನುವಂಥದ್ದನ್ನು ಸಿನಿಮಾದಲ್ಲಿ ಅಲ್ಲಲ್ಲಿ ಬಳಸ್ಕೊಂಡಿದ್ದು ಉಂಟು. ಹೌದು. ಬಟ್ ಒಂದು ಫುಲ್ ಫ್ಲೆಜ್ ಅದನ್ನು ತೆರೆ ಮೇಲೆ ತರುವಂಥದ್ದು, ಮೇಲಾಗಿ ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವ್ರನ್ನ ನೀವು ತರ್ತೀರಾ. ಇಟ್ಸ್ ಆಲ್ ಅಬೌಟ್ ಬಿಗ್ ರೆಸ್ಪೆಕ್ಟ್ ಟು ದ ಇಂಡಸ್ಟ್ರಿ. ಖಂಡಿತ. ಅಂದರೆ ಯಕ್ಷಗಾನ ಅಲ್ಲಲ್ಲಿ ಎಲ್ಲರಿಗೂ ಗೊತ್ತಿರೋದೇನು ಹೇಳ್ರಿ, ಎಲ್ಲೋ ಮಾಲಲ್ಲಿ ಹಿಂಗೆ ನಿಂತಿರೋದು ಅಥವಾ ವಾಲಲ್ಲಿ ಚಿತ್ರ ಬಿಡಿಸಿರೋದು ಅಥವಾ ಯಾವುದೋ ನಮ್ಮ ಸಿನಿಮಾಗಳಲ್ಲೇ ಹಿಂದೆ ಡ್ಯಾನ್ಸ್ ಮಾಡೋ ಥರನೋ ಈ ಥರ ಬಳಸಿದ್ದಿದೆ. ಸೊ 3 ಜಿಲ್ಲೆಗೆ ಬಿಟ್ಟರೆ ಉಳಿದವರಿಗೆ ಅದರ ಘನತೆ, ಅದು ಯಾವ ರೀತಿ ಆಗ್ತಾ ಇದೆ, ಅದರಿಂದ ಎಷ್ಟು ಇನ್ಫಾರ್ಮೇಷನ್ಗಳು ಸಿಗ್ತಾ ಇದೆ. ಕರಾವಳಿ ಭಾಗದ ಎಲ್ಲರೂ ಬದುಕ್ತಿರೋ ರೀತಿ, ತಾನೂ ಬದುಕಿ ಇನ್ನೊಬ್ರಿಗೂ ಬದುಕಬೇಕು ಅನ್ನೋ ರೀತಿ ಬದುಕ್ತಾ ಇದ್ದಾರೆ. ಸೊ ಅದಕ್ಕೆ ತುಂಬ ಪ್ರೇರಣೆ ಯಕ್ಷಗಾನ. ಅಂದರೆ ಅನ್ನ ಸಂತರ್ಪಣೆ ಆಗಿರಲಿ ಅಥವಾ ನೀವು ಯಾವುದೇ ಹೋಟ್ಲ್ ನೋಡಿ, ಅವರು ಒಬ್ಬರು ಬದುಕೋ ಥರ ಬದುಕ್ತಾ ಇಲ್ಲ. 10,000 ಜನ 1,000 ಜನ ಬದುಕೋ ಥರದಲ್ಲಿ ಇದೆಲ್ಲದೂ ಇನ್ಫಾರ್ಮೇಷನ್ ಇಂಡೈರೆಕ್ಟ್ಲಿ ಯಕ್ಷಗಾನದ ಕಥೆಗಳನ್ನು ಕೇಳಿ, ಪುರಾಣಗಳಿಗೆ ಬರುವಂಥ ಕಥೆಗಳನ್ನು ಕೇಳಿ ಅವ್ರು ಇನ್ಸ್ಪೈರ್ ಆಗಿ ಒಂದು 4 ಜನಕ್ಕೆ ಕೆಲಸ ಆಗಬೇಕು ಅಂತ. ಇದು ಉಳಿದ ಭಾಗದವರಿಗೂ ಬಂದರೆ, ಎಲ್ಲರೂ ಬದುಕೋ ರೀತಿ ಬದಲಾಗುತ್ತೆ, ಆಲೋಚನೆ ಮಾಡುವ ದೃಷ್ಟಿಕೋನಗಳು ಬದಲಾಗುತ್ತೆ. ಎಷ್ಟು ವೀರರ ಕಥೆಗಳಿದೆ, ಇದೀಗ ಒಂದು ನೋಡಿದ್ದೀರ ನೀವು. ಈ ಥರದ ಸಹಸ್ರಾರು ವೀರರ ಕಥೆ ಇದೆ. ಅದನ್ನೆಲ್ಲ ಕೆದಕಿ ಒಂದಿಷ್ಟು ಇನ್ಫಾರ್ಮೇಷನ್ಗಳು ಜನರಿಗೆ ಬಂದರೆ, ಇನ್ನೊಂದಿಷ್ಟು ಈ ಕಥೆ ನಾನು ಟ್ರಿಗರ್ ಮಾಡಿದಷ್ಟೇ ನನ್ನ ಜೀವನ ನಾನೇ ನೋಡ್ಕೊಂಡಂಗೆ ಆಯಿತು. ಅಂದರೆ ಝೀರೋದಿಂದ ಏನೂ ಇಲ್ಲದ ಒಬ್ಬ ವ್ಯಕ್ತಿ ಕುಂತಳದ ಮಹಾರಾಜ ಆಗ್ತಾನೆ. ಹೇಗೆ ಸಾಧ್ಯ? ಅದು ನನಗೆ ತುಂಬ ಇಷ್ಟ ಆಗಿದೆ. ಅಂದರೆ ಇವತ್ತಿಗೆ ಈಗ ನೀವೆಲ್ಲರೂ ಇದ್ದೀರಿ, ನೀವೆಲ್ಲರೂ ಒಂದು 15 ವರ್ಷದ ಹಿಂದೆ ಎಲ್ಲೋ ಒಂದು ಅವಕಾಶ ಸಿಕ್ಕರೂ ಸಾಕು ಅಂತ ಕಾಯ್ತಾಯಿದ್ರು. ನೀವೆಲ್ಲರೂ ವೀರಚಂದ್ರಹಾಸರೇ. ಸೊ ಪ್ರತಿಯೊಬ್ಬ ಜೀವನದಲ್ಲಿ ಯಾರೆಲ್ಲ ಹಠ ಹಿಡಿದು ಬಂದು ಇವತ್ತಿಗೆ ಸಾಧನೆ ಮಾಡಿದ್ದಾನೆ, ಅವನೆಲ್ಲರೂ ವೀರಚಂದ್ರಹಾಸ. ಸರ್, ಇನ್ನೊಂದು ನೋಡ್ಬೋದು ನಾವು, ಚಂದ್ರಹಾಸನ ಆ್ಯಕ್ಟಿಂಗ್ ಅಂತ ಎಕ್ಸ್ಟ್ರೀಮ್, ಎಲ್ಲರೂ ಹೀರೋಗೂ ಕಮ್ಮಿ ಇಲ್ಲ ಅಂತ ಹೇಳಿ. ಯಾರು ಇವರು ಅಂತ ಹೇಳಬೇಕು? ಯಕ್ಷಗಾನದಲ್ಲಿ 4ನೇ ವರ್ಷಕ್ಕೆ ಏನು ವೇಷ ಹಾಕಿ ಎಲ್ಲ ಕ್ಯಾರೆಕ್ಟರ್ಗಳು ಎಲ್ಲರೂ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಯಕ್ಷಗಾನದಲ್ಲಿ ಪಳಗಿ ಅದನ್ನು ಏನೋ ನಿದ್ರೆ ಕಣ್ಣಲ್ಲಿ ಎದ್ದರೂ ಆ ಮಾತುಗಳನ್ನ ಆಡುವಂಥ ಕೆಪಾಸಿಟಿ ಇರೋರು. ಸೊ ಇವರೆಲ್ಲರ ಸಪೋರ್ಟು, ಅಂದರೆ ಪ್ರಸನ್ನ ಅವರಾಗಿರಲಿ, ದುಷ್ಟಬುದ್ಧಿ ಮಾಡಿದವರಾಗಿರಲಿ, ಪ್ರತಿಯೊಬ್ಬರು ಇವ್ರು ಬಂದಿದ್ರಲ್ಲ ವಿಷಯ. ಸೊ ಇಲ್ಲಿ ಇಬ್ಬರು ಪರಿಚಯ ಮಾಡಬೇಕು ಬನ್ನಿ. ಸೊ ನಾನು ಯುದ್ಧಕ್ಕೆ ಹೊರಟಾವಾಗ, ನಾನು ಈ ಥರ ಹೆಜ್ಜೆ ಇಡಬೇಕು ಅಂತ ಹೇಳಿದವಾಗ ನನ್ನ ಬೆನ್ನೆಲುಬಾಗಿ 400-500 ವೇಷಗಳು ಬೇಕಂದವಾಗಲೂ ರಾತ್ರಿ ಹೇಳಿದ್ರು ಬೆಳಗಿನಷ್ಟೊತ್ತಿಗೆ ವ್ಯವಸ್ಥೆ ಮಾಡಿಕೊಟ್ಟವರು ಇವರಿಬ್ಬರು, ನವೀನ್ ಶೆಟ್ಟಿ ಐರ್ಬೈಲ್, ನಾಗರಾಜ ಶೆಟ್ಟಿ ನೈಲ್ ಕಾಮಿಡಿ. ಬಹುಶಃ ಇವರಿಬ್ಬರು ಇಲ್ದಿದ್ದರೆ ಈ ಸಾಧನೆ ನಾನು ಏನು ಮಾಡ್ತಾಯಿದ್ದೆ, ನಾನು ಕನಸು ಕಾಣ್ಬೋದು. ಬಟ್ ಅದನ್ನು ವ್ಯವಸ್ಥಿತಕ್ಕೆ ಅಷ್ಟು ಜನ ವೇಷಗಾರಿಕೆಗಳನ್ನು ಇಡೀ ಕರ್ನಾಟಕದಲ್ಲಿ ಇರೋರನ್ನೆಲ್ಲರನ್ನು ಹುಡುಕಿ, ಅದು ಬೆಂಗಳೂರು ನಗರಕ್ಕೆ ತಗೊಬಂದು ಅವರಿಗೆ ವ್ಯವಸ್ಥೆಗಳನ್ನೆಲ್ಲ ಮಾಡಿ 500 ವೇಷಗಳನ್ನು ಬಳಸಿದ್ವು. 500 ವೇಷಕ್ಕೆ 1000 ಜನ ಕ್ರೂ ಬೇಕಾಗಿತ್ತು. ಅಷ್ಟು ಜನರನ್ನ ವ್ಯವಸ್ಥೆ ಮಾಡಿ ಇದೆಲ್ಲದೂ ಇಲ್ಲಿ ತನಕನೂ ನಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತವ್ರು ಇವರಿಬ್ಬರು. ಈ ಥರ ನಮ್ಮ ಟೋಟಲ್ ಟೀಮು ಹಗಲು ರಾತ್ರಿ ಅಂತ ನಾವು ಪಟ್ಟಂಥ ಕಷ್ಟ ಇವತ್ತು ಖುಷಿ ಕೊಡ್ತಾ ಇದೆ. ಒಂದು ಕಲೆಗೆ ನಮ್ಮ ಕಡೆಯಿಂದ ಏನು ಋಣ ತೀರಿಸುವಂಥ ಇತ್ತು, ಅದರಲ್ಲಿ ಒಂದು 2% ತೀರಿಸಿದಂಥ ಒಂದು ಆತ್ಮತೃಪ್ತಿ. ನೀವೆಲ್ಲರೂ ನೋಡಿ ಖುಷಿ ಆಯ್ತಲ್ಲ, ನಮ್ಗೆ ಅದೇ ಸಾಕು. ಹೇಳಿದ್ರೆ ಅದರಲ್ಲಿ ಎಷ್ಟೊಂದು ಕಥೆಗಳಿದೆ. ಬಹುಶಃ ಅದೊಂದು ಇನ್ನೊಂದು ರೂಪ ರೇಷೆ ತಗೊಂಡ್ರೆ ಈ ಥರದ ಕಥೆಗಳು ಇನ್ನೊಂದಿಷ್ಟು ಜನರಿಗೆ ಮಾದರಿ ಆಗ್ಬೋದು, ಇನ್ನೊಂದಿಷ್ಟು ಐ ಓಪನರ್ ಟಾಪಿಕ್ಗಳು ಜನರಿಗೆ ಸಿಗ್ಬೋದು, ಎಂಟರ್ಟೈನ್ಮೆಂಟ್ ಸಿಗ್ಬೋದು ಅಂತ ಉದ್ದೇಶಕ್ಕೆ ಅದರಲ್ಲಿ ಇನ್ನೂ ಕಥೆಗಳಿದೆ. ಇನ್ನೂ ಹಿಂದಿನ ಕಥೆಗಳಿದೆ, ಮಧ್ಯದ ಕಥೆಗಳಿದೆ. ಸುಬುದ್ಧಿ ಮಹಾರಾಜರದ ಕಥೆಗಳನ್ನು ನಾವು ತೋರಿಸಲೇ ಇಲ್ಲ ನಿಮಗೆ, ಮಹಾರಾಜನ ಕಥೆಗೆ ತೋರಿಸಲೇ ಇಲ್ಲ. ಸೊ ಕೈರಾಳಿ ದೇಶದ ಕಥೆ ತೋರಿಸಲಿಲ್ಲ, ಚಂದ್ರಹಾಸನ ಬಾಲ್ಯ ತೋರಿಸಲಿಲ್ಲ, ಚಂದ್ರಹಾಸನ ವೀರ ಕಥೆ ತೋರಿಸಲಿಲ್ಲ. ಸೊ ಇದೀಗ ಶುರು ಅಷ್ಟೇ, ಶೀಘ್ರದಲ್ಲೇ ಬರುತ್ತೆ. ಖಂಡಿತ ಅದು ಭಾಳ ಖುಷಿ ಆಯ್ತು ನಮಗೆ. ಅಂದರೆ ನನ್ನ ಎಲ್ಲ ಸಿನಿಮಾಗಳಿಗೂ ನನ್ನ ಸಂಗೀತ ನಿರ್ದೇಶನದ ಎಲ್ಲ ಸಿನಿಮಾಗಳಲ್ಲೂ ಪ್ರತಿ ದಿವಸ ಫಸ್ಟ್ ಶೋ ಆದಮೇಲೆ ನಾನು ಫೋನ್ ಹಿಡ್ಕೊಂಡು ಕೂತ್ಕೊತಾ ಇದ್ದೆ, ಅಪ್ಪು ಸರ್ ಕಾಲ್ ಬರುತ್ತೆ ಈಗ ಮಾತಾಡಬೇಕು ಅಂತ. ಸೊ ಟುಡೇ ಐ ಆಮ್ ಸಾರಿ
ಅವ್ರಿಗೆ ಆ ಇನ್ಫಾರ್ಮೇಷನ್ ಗೊತ್ತಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಗಿತ್ತು ಈಗ. ಸರ್ ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಸರ್? 60 ಸಿನಿಮಾಕ್ಕೆ 60 ಥಿಯೇಟ್ರಿಗೆ ನಾವೀಗ ಫಿಕ್ಸ್ ಮಾಡಿದ್ದೀವಿ. ಇದು ಮುಂದೆ ಭಗವಂತ ನಡೆಸಿ ಫ್ಲೋ ನೋಡ್ಕೊಂಡು ಏನು ಸರ್ ಅವರು ಸಪೋರ್ಟ್ ಎಲ್ಲ ಪ್ರತಿಯೊಬ್ಬರು ಸಪೋರ್ಟ್. ಅದೇ ಇದು ನನ್ನಿಂದ ಆಯಿತು ಅನ್ನೋದಕ್ಕಿಂತ ಪ್ರತಿಯೊಬ್ಬರು ಯಕ್ಷಗಾನ ಪ್ರತಿಯೊಬ್ಬರಿಗೂ ಪ್ರೇರಣೆ ಕೊಟ್ಟು ಅದನ್ನ ಕರ್ಕೊಂತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.